ಅದಕ್ಕೆ ಮಾಲ್ ಕಡೆ ಹೋಗ್ತಾ ಇದೀವಿ. ಓಕೆ, ಇಲ್ಲೇ ಮೆಕ್ಡಾನ್ಸ್ ಇದೆ, ಬಾ ಬರ್ಗರ್ ಕೊಡಿಸ್ತೀನಿ, ಬರ್ಗರ್ ತಿನ್ನೋಣ. ಮಕ್ಕ ತೋರಿಸು ಒಂದ್ಸಲ. ಥ್ಯಾಂಕ್ ಯು. ಅಕ್ಕ ಹತ್ರ ಬನ್ನಿ, ಅಕ್ಕ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ವಂಡರ್ಫುಲ್. ಇದು ಮನೇಲೆ ಮಾಡ್ಕೊಳ್ಳಿ ರೆಸಿಪಿ, ನಾನು ಹೇಳ್ತೀನಿ ನೋಡಿ. ಹಿಂಗ್ ಮಾಡ್ಕೋ ಹೋಗುತ್ತೆ. ಸಾಂಬಾರು ಎದ್ಗಂದು ಏನ್ ಹಾಕೋರು, ಈರುಳ್ಳಿ ಹಾಕೋರೆ, ಇದು ಕರ್ಕೊಂಡ್ ಬಂದಿದ್ದೆ. ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ನೀವು ಕುಡಿತಿರೋದು? ಸಕ್ಕರೆ ಐತಲ್ಲ, ಚೆನ್ನಾಗಿ ತಿನ್ಬೇಕಪ್ಪ. ಹೌದು, ಹೊಟ್ಟೆ ಹಸ್ಕೊಂಡು ಇರ್ಬಾರ್ದು, ಆಯ್ತಾ? ಸುಮ್ನೆ ರೌಂಡ್ ಅಂತ ಬಂದ್ವಿ, ಮಳೆ ಸಿಗಾಕೊಂಡ್ಬಿಟ್ವಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ವಿಡಿಯೋನ ಗಾಡಿಯಿಂದನೇ ಶುರು ಮಾಡ್ಬಿಡ್ತಾ ಇದೀವಿ. ಹುಡುಗರೆಲ್ಲ ಹಿಂಗೆ ಬೇಜಾರಾಗ್ತಿತ್ತು ಅಂತಿದ್ರು, ಅದಕ್ಕೆ ಮಾಲ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಮಾಲ್ಗೆ ಹೋಗೋಣ. ಮಾಲ್ ಯಾಕೋ, ಯಾವ ಮಾಲು? ಶಾಂತಂ ಪಾಪಂ ಶಾಂತಂ ಪಾಪಂ. ಇದೇ ಮಾಲ್ ಒಂಥರ ಕೆಡ್ದ ಕೇಳಿಸ್ತಾ. ಇವರೆಲ್ಲ ಬರ್ಲೇ ಇಲ್ಲ. ಮೋಸ್ಟ್ಲಿ ಅವ್ರು ಹಂಗೆ ಹೋಗ್ಬಿಟ್ರು ಅನ್ಸುತ್ತೆ. ಗಾಯ್ಸ್, ಇನ್ನ ಇಬ್ರು ಬರ್ತಾ ಇದಾರೆ. ಮೋಸ್ಟ್ಲಿ ಅವರು ಡೈರೆಕ್ಟ್ ಮಾಲ್ಗೆ ಹೋಗಿರ್ಬೇಕು. ಬನ್ನಿ ನೋಡೋಣ, ಅಲ್ಲಿಗೆ ಹೋಗೋಣ. ಯಾಕೋ ಮಾಲ್ ಅನ್ನೋದು ಸರಿ ಹೋಗ್ತಾ ಇಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಗೈಸ್, ನಮ್ ಜಿಮ್ಮು ಇಲ್ಲ ಇದೆ, ಕಸ ಅಲ್ಲ ನೋಡಿದ್ರೆ ಮೇಲ್ಗಡೆ ಕಾಣ್ತಾ ಇದೆ. ಸುರಾಂಗನಿಕಾ ಮಾಲ್ಗೆ ಬಂದಿದೀವಿ. ಸುರಾಂಗನಿಕಾ ಮಾಲ್. ಓಕೆ ಗೈಸ್, ಬನ್ನಿ ಮಾಲೆಲ್ಲ ಸುತ್ತಾಡ್ ಬೇಜಾರಾಗೋಯ್ತು. ಆಕ್ಚುಲಿ ಒಂದ್ ಕರ್ಕೊಂಡ್ ಬಂದಿದ್ದು 1 ಗಂಟೆಗೆ. ಈಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 3:15 ಆಗಿದೆ. ಏನಾದ್ರು ಕೊಡ್ಸೋ ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ. ಮನೇಲಿ ಊಟ ಮಾಡಿರ್ತಾರ ನಡಿ. ಊಟ ಆಯ್ತಾ? ಇವತ್ತೇ ಆಕ್ಚುಲಿ ಚೀಟ್ ಡೇ ನಮ್ದು. ವೀಕ್ಲಿ ಒಂದು ಚೀಟ್ ಡೇ ಆಲ್ಮೋಸ್ಟ್ ಡೈಲಿ ಮಾಡ್ತಾ ಇದೀವಿ, 1 ವಾರದಿಂದ. ನಾನ್ ಮಾಡ್ತಾ ಇಲ್ಲ. ಮಾವಣ್ಣು ಮಾವಣ್ಣ ಸರಿಯಾಗಿ ಊಟಗಡ್ಲೆ ಮಾವಣ್ಣ ತಿಂತವನೇ, ಚೀಟ್ ಮಾಡ್ತಾ ಇಲ್ವಂತ. ಏನ್ ಕೊಡಿಸ್ಯಾ? ಓಕೆ ಗೈಸ್, ಇವ್ರಿಗೆ ಏನೋ ಬೇಕಂತೆ, ಬನ್ನಿ ಕೊಡ್ಸೋಣ. ಬಟ್ ಸುಮ್ನೆ ಹಂಗೆ ಹೋದ್ರೆ ಇದಾಗುತ್ತೆ ಮಗ. ಏನಾದ್ರು ಚಾಲೆಂಜ್ ವಿಡಿಯೋ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಚಾಲೆಂಜ್ ಅಂತಂದ್ರೆ ಈಗ ಮಾಲ್ಗೆ ಬಂದಿದೀವಿ ಅಂದ್ರೆ ನಾನ್ ಚಾಲೆಂಜ್ ಅಂದ್ರೆ ರೆಡಿ. ಪಕ್ಕ ಎನಿ ಟೈಮ್ ಎನಿವೇರ್. ಓಕೆ, ಏನ್ ಚಾಲೆಂಜ್ ಮಾಡಿ? ಏನ್ ತಿಂತ ಹೇಳು. ಚಿಕನ್ ತಿಂದ್ಯಾ? ಚಿಕನ್ ತಿನ್ನಲ್ಲ. ಓಕೆ, ವೆಜ್. ಓಕೆ, ಇಲ್ಲೇ ಮೆಕ್ಡಾನ್ಸ್ ಇದೆ, ಬಾ ಬರ್ಗರ್ ಕೊಡಿಸ್ತೀನಿ, ಬರ್ಗರ್ ತಿನ್ನೋಣ. ಆಯ್ತಾ, ತಿಂದ್ಯಾ? ವೆಜ್. ಇಲ್ಲ, ಇವತ್ತು ಶನಿವಾರ ಎಲ್ಲ ವೆಜ್. ಚಾಲೆಂಜ್ ಏನ್ ಚಾಲೆಂಜ್? ಚಾಲೆಂಜ್ ಏನಿಲ್ಲ, ಬರ್ಗರ್ ಮಾಡೋಣ ಬರೀ. ಯಾರು ಜಾಸ್ತಿ ಬರ್ಗರ್ ತಿಂತಾರೆ ಅಂತ ಇಬ್ರಲ್ಲಿ. ಟೈಮಿಂಗ್ ಇಲ್ಲ, ವಿತೌಟ್ ಟೈಮಿಂಗು ತಿನ್ನೋದು. ಆರಾಮಾಗಿ ತಿನ್ನು, ಸಂಜೆವರೆಗೂ ತಿನ್ನು. ಅಂಗಡಿಯವ್ರು ಹೊಡೆದು ಓಡಿಸೋವರೆಗೂ ಅಷ್ಟೇ, ಅವರೇ ಹೊಡೆದು ಓಡಿಸೋವರೆಗೂ. ಎಷ್ಟೊತ್ತಾಗುತ್ತೆ ತಿನ್ನು. ಹೋಗಿ ಬರ್ಗರ್ ಚಾಲೆಂಜ್ ರೆಡಿನಾ? ತಿಂತ್ಯಾ? ಎಷ್ಟು ತಿಂತ್ಯಾ? ಬಾ ನೋಡೋಣ, ಅಲ್ಲಿ ಕೊಡ್ಸು, ಆಮೇಲೆ ನೋಡ್ತೀನಿ. ಬನ್ನಿ ಈಗ ಬರ್ಗರ್ ತಳಗ ಹೋಗೋಣ. ಗೈಸ್, ಈಗ ಆರ್ಡರ್ ಮಾಡಕ್ ಬಂದಿದೀವಿ. ಚಾಲೆಂಜ್ಗೆ ಹೇಳ್ತೀನಿ ಕೇಳೋ, ದೊಡ್ಡ ತಂಡ ತಿನ್ನಕ್ಕಾಗಲ್ಲ. ನಮ್ಮ ಹುಡುಗ ಒಂದ್ ಚಾಲೆಂಜ್ ಮಾಡ್ತಾವನೆ, 10 ಬರ್ಗರ್ ಕೊಡಿಸ್ತಾನಂತೆ. ಮೇರಿ ಲಡ್ಕಿ, ನಿನ್ನಂತ ಇನ್ನೂ ಇದೇ ಇದಾರ. ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಟು ಪೂಜೆ ಮಾಡ್ತೀನಿ. ಇದಕ್ಕೂ ಏನ್ ಡಿಫ್ರೆನ್ಸ್? ಪ್ರೈಸ್ ಡಿಫ್ರೆನ್ಸ್. ಓಕೆ, ಥ್ಯಾಂಕ್ ಯು. ಅಕ್ಕ ಮಕ್ಕ ತೋರಿಸು ಒಂದ್ಸಲ. ಥ್ಯಾಂಕ್ ಯು. ಅಕ್ಕ ಹತ್ರ ಬನ್ನಿ, ಅಕ್ಕ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಪರ್ಫಾರ್ಮೆನ್ಸ್ ಅಲ್ಲಿ ಶಾಪಿಂಗ್ ಮಾಡ್ಸಿ. ದುಡ್ಡು ಬರಕ್ ಶುರು ಆಗ್ಲಿ, ಎಲ್ಲ ಕೊಡಿಸ್ತೀನಿ. ರಜನಿಕಾಂತ್ ಗೊತ್ತಾ? ಗೈಸ್, ಮಾಲಲ್ಲಿ ಕನ್ನಡಕ ಹಾಕೊಳ್ಳೋದು ಒಂದು ಅಡ್ವಾಂಟೇಜ್. ಯಾರನ್ನ ಬೇಕಾದ್ರೂ ನೋಡ್ಬೋದು. ಎದುರುಗಡೆ 3 ಜನ ಹುಡುಗಿ, ಯಾರನ್ನ ಬೇಕಾದ್ರೂ ಹಿಂಗ್ ಕೂತ್ಕೊಂಡು ನೋಡ್ತಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಅವ್ರು ನೋಡ್ರೆ ನಿನ್ನೆ ನೋಡ್ತಾ ಇದೀನಿ, ಏನಪ್ಪಾ ಅನ್ನೋದು. ಏನ್ ಲುಕ್ಕು ಸರ್, ವಂಡರ್ಫುಲ್. ಇದೊಂದೇ ಮಾಲ್ ಇರೋದು ತುಮಕೂರು ಅವ್ರಿಗೆ. ಆಕ್ಚುಲಿ ಏನ್ ಗೊತ್ತಾ, ನಾವು ಈ ತರ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಕ್ಕೆ ಇಷ್ಟ ದಿನ ಟ್ರೈ ಮಾಡಿರ್ಲಿಲ್ಲ.
ಸೊ ಒಂದು ಟ್ರೈ ಮಾಡಿ ನೋಡೋಣ, ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅಷ್ಟೇ ಭಯ ಇತ್ತು. ಇಷ್ಟದಾಗ ನಡುಗ್ತಾ ಇದ್ವಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನೊಂದೇನ್ ಗೊತ್ತಾ, ಅಲ್ಲಿ ಕೆಳಗಡೆ ಅಂಕಲ್ ನಮ್ಮನ್ನ ವಿಡಿಯೋ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಅಯ್ಯೋ ಫಸ್ಟ್ ಸಲ ಮಾಡಿದಾಗ ಸುಮ್ಮಿದ್ದ, ಎರಡನೇ ಸರಿ ಉಗಿದೋಡಿಸ್ದ. ಇರ್ತೀವಿ. ಬಂತು ಗೈಸ್, ಒಂದು ಆರ್ಡರ್ ಬಂತು. ಓಕೆ ಥ್ಯಾಂಕ್ ಯು. ಪ್ಲೇಟೇ ಕೊಟ್ಟಿಲ್ಲ. ಇವ್ನು ಊಟ ಮಾಡೋದು ನಾವು ಪ್ಲೇಟ್ ಕೊಡಕ್ಕೆ ಇಲ್ಲಿ ಕೋಕು ಕೊಡ್ತಾರೆ. ಅಲ್ಲ ಎದುರುಗಡೆ ಒಂದು ಹುಡುಗಿ ನೋಡ್ತಾನೆ ಇದೆ, ಚಿಕ್ಕ ಹುಡುಗಿ. ಸುಮ್ನಿರೋ. ಕನ್ನಡ ಹಾಕೊಂಡು ಚೆನ್ನಾಗಿ ಕಾಣ್ತಾರೆ, ತಗೋದ್ರೆ ಚೆನ್ನಾಗಿ ಕಾಣುತ್ತೆ. ಮಾಡಿ ಕೋಕ್ ಬಂದಿದೆ. ಈಗ ಇನ್ನೇನು ಚಾಲೆಂಜ್ ಶುರು ಮಾಡ್ಬೇಕು, ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂತ ಇದೀವಿ. ಹೆಂಗ್ ತಿನ್ನೋದು ಏನು, ಒಂದು ಮೆಡಿಟೇಷನ್ ಮಾಡೋಣ ನಿಮಿಷ. ಎದುರುಗಡೆ ಒಂದು ಹುಡುಗಿ ಕೂತ ಇದೆ, ಈಗ ಹೇಳ್ತೀನಿ ಕೇಳ್ರಿ, ಎಲ್ಲ ಬಿಟ್ಬಿಟ್ಟಿದೀವಿ. 3 ನಿಂತ್ರೇನೆ ಈಗ. ಗೈಸ್ ಇಷ್ಟು ತಿಂತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ನಮ್ ಬ್ಯಾಕಪ್ ಅಲ್ಲಿ ನಮ್ ಬಾಯ್ಸ್ ಇದಾರೆ, ಅದನ್ನ ಕವರ್ ಮಾಡ್ತಾರೆ. ವಯಸ್ಸಂತೂ ಆಗಲ್ಲ. ಈಗ ನಮ್ಮ DK ಶಿವಕುಮಾರ್, ಇವರು ಶಿವನೇ DK ಶಿವಕುಮಾರ್ ಅವರು ಖಾತೆ ವಿತರಣೆ ಮಾಡ್ತಾ ಇದ್ದಾರೆ. ನಮ್ಗೆ ಒಳ್ಳೆ ಪೋಸ್ಟ್ ಕೊಡಿ. ಏಕ್ ತೇರಾ ಏಕ್ ಮೇರಾ, दो तेरा दो मेरा, ತೀನ್ ತೇರಾ तीन मेरा, ನಿನ್ ಕಡೆ बराबर है. एवरीथिंग ओके, हैप्पी, वेरी हैप्पी. ಸಾಸ್ಬೇಕಾ? ಇನ್ನು ಹಂಗೆ ತಿನ್ನಕ್ಕಾಗುತ್ತಾ? ತಗೋ. ಕಡೆಯವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕು ನಿನ್ನ ಋಣ? ಹಂಗೆ ಅದು ಕೊಡೋ. ಬರೀ ಇಂಥದೆಯಾ? ಗೈಸ್ ಯಾವ್ದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಆರಾಮ ಟೈಮ್ ಒಳಗಡೆ ಹಾಕೊಳ್ಳೋ, ಕೆಚಪ್ ಒಳಗಡೆ ಹಾಕೊಳ್ಳೋದು. ಒಳಗ ಎಲ್ಲ ಕೆಂಪಸ್ ಹತ್ಕೊಂಡ್ ಬಂದ್ಬಿಡ್ತವೆ. ಬರ್ಗರ್ ತಿನ್ನಕ್ ಬರಲ್ಲ, ಏನಿಲ್ಲ. ಹಳ್ಳಿಯವರು ಅಂತ ಇದ್ ಮಾಡ್ತಿದ್ಯಾ? ಡೋಂಟ್ ಅಂಡರ್ಸ್ಟ್ಯಾಂಡ್ ವಿಲೇಜ್ ಪೀಪಲ್. ಯಾ ಓಕೆ ಲೆಟ್ಸ್ ಸ್ಟಾರ್ಟ್. ಸಾಫ್ಟ್ ಐಸ್ ಗೈಸ್, ಫುಲ್ ತಿಂತೀನಿ. ಮೊದಲನೇದು ನಿಧಾನಕ್ಕೆ ತಿನ್ನಿ, ಏನ್ ಕಾಂಪಿಟೇಷನ್ ತೊಂದ್ರೆ ಇಲ್ಲ. ಚೆನ್ನಾಗಿದೆ. ಹಂಗೇನೋ ಎಷ್ಟು ತಿನ್ಬೋದು ಅನ್ಸುತ್ತೆ ನಿಮಗೆ? 5 ತಿಂದ್ಯಾ? ಆಕ್ಚುಲಿ ಚೆನ್ನಾಗಿದೆ. ಟಿಶ್ಯೂ ಏನು ತಗೋ, ಬರ್ಸ್ಕೊಂಡ್ಬಿಡು. ಕೆಂಪಸ್ ಏನು ಗೊತ್ತಾಗ ಏನು ಅಂತ ಗೊತ್ತಿಲ್ಲ, ಏನಿಲ್ಲ. ಏನ್ ಗೊತ್ತಾಗ ಹೊಡಿಬೇಡ್ರಿ. ನನ್ಗಿಂತ ಬೇಕಾ ತಿಂತಾರೇನೋ. ಎರಡನೇದು ನೆಕ್ಸ್ಟು ಇದು ಹಾಕ್ಬಿಟ್ಟು ಹೇಳ್ತೀನಿ. ನೀನ್ ತಿನ್ನು, ನಿಧಾನ ತಿನ್ನು. ನನ್ನ ಮಕ್ಕಳು ಬರ್ಗರ್ ಬಂದ್ರೆ ಇದೇ ಬೇರೆ ತರ ಇದಲ್ವಾ? ಅದೇ ಬೇರೆ ತರ ಇತ್ತು. ಎರಡು ಹೇಳಿದ್ವಲ್ಲ. ಕಾಯಿಸಿದ್ದು ಮನೆಯಲ್ಲೇ ಮಾಡ್ಕೊಳ್ಳಿ ರೆಸಿಪಿ, ನಾನೇ ಹೇಳ್ತೀನಿ ನೋಡಿ. ಇದೆಲ್ಲ ಬಂದು ತಿನ್ಬೇಡಿ, ಸುಮ್ಮನೆ ಕಾಟ್ಲಿ. ಇದು ದಪ್ಪ ಮೆಣಸಿನ್ಕಾಯಿ ಆಯ್ತಾ? ಆಯ್ತು. ಆಮೇಲೆ ಚಿಕ್ಕದಾಗ ಕಟ್ ಮಾಡಿದ್ದಾರೆ. ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಅಲ್ವಾ? ನೀವೇ ನೋಡ್ಕೊಳ್ಳಿ. ಇದೇನು ಅಂತ ಆಲಿವ್ ಬ್ಲ್ಯಾಕ್ ಬರುತ್ತೋ ಸಮಥಿಂಗ್ ಅದೇ ತರ ಏನೋ ಬರುತ್ತೆ. ಆಯ್ತು, ದಪ್ಪ ಮೆಣಸಿನ್ಕಾಯಿ ಹಾಕೊಂಡು ತಿನ್ ನೋಡಿ, ಅದು ಚೆನ್ನಾಗಿರುತ್ತೆ. ಆಯ್ತು. ಆಮೇಲೆ ಇದು ಆರೆಂಜ್ ಮಯೋನೀಸ್ ಗೈಸ್. ಇದು ಆರೆಂಜ್ ಮಯೋನೀಸ್. ಅದ ಏನಂದ್ರೆ ಗೊತ್ತಾ, ಅದನ್ನ ತಂದೂರಿ ಮಯೋನೀಸ್ ಅಂತೇನೋ ಅಂತಾರೆ. ಮತ್ತೆ ಇದೊಂದು ಪ್ಯಾಟಿ ಆಯ್ತಾ? ಆಯ್ತು. ಆಮೇಲೆ ಇದನ್ನ ಆರಾಮಾಗಿ ರೆಡಿ ಮಾಡಿ. ಏನಿಲ್ಲ ಪ್ಯಾಟಿ, ಏನಿಲ್ಲ, ಆಲೂಗೆಡ್ಡೆ ಬೋಂಡ ಅವಾಗ ರೌಂಡ್ ಮಾಡ್ಕೊಡೋರು ಈ ತರ ಫ್ಲಾಟ್ ಮಾಡ್ಕೊಡ್ತಾ ಇದಾರೆ. ಆಯ್ತು. ಆಮೇಲೆ ಹಿಂಗ್ ಹಾಕೊಂಡು ಆಲೂಗೆಡ್ಡೆ ಈ ತರ ಫ್ಲಾಟ್ ಮಾಡ್ಕೊಂಡ್ಬಿಟ್ಟು 2 ಬಂದ್ ತಗೊಂಬಂದಿ. ನಿಮ್ಮ ಅಂಗಡಿ ಹತ್ರ ಹೋಗ್ಬಿಟ್ಟು ₹2 ನಾಯಿ ಬಂದ್ ತಗೊಂಬಂದಿ ಈ ತರ ಹಾಕೊಂಡು ತಿನ್ನಿ. ನಮಗೆಲ್ಲ ಗೊತ್ತಾಗೋಯ್ತು. ಆಕ್ಚುಲಿ ಚೆನ್ನಾಗಿಲ್ಲ. ನಾವು ಫಸ್ಟ್ ಚೆನ್ನಾಗಿತ್ತು. ಫಸ್ಟ್ ಯಾವ್ದು ಹೇಳಿದ್ದು? ಯಾವ್ದ ಕಾರಣ ನಂಗೆ ಏನ್ ಗೊತ್ತಾಗ ಏನಾಯ್ತು, ಅದನ್ನ ಚೆನ್ನಾಗಿತ್ತು. ಹಾ, ಮತ್ತೆ ಇದು ಚೆನ್ನಾಗಿಲ್ಲ. ಓಕೆ ಅಷ್ಟೇ. ಅಣ್ಣ ಏನೋ ಕೊಡಿಸ್ತೀನಿ, ನೀನ್ ಕರ್ಕೊಂಡ್ ಬಂದ್ ಕೊಡ್ತಿದ್ಯಾ ನನ್ನ ಮಗ ಮಾಡಿದೀನಿ. ಅಣ್ಣ ಏನಣ್ಣ ಹಳ್ಳಿಯವ್ರಿಗೆ ಹಿಂಗ ಮಾಡೋದ್ ನೀನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಹ್ ಓಪನರ್. ಅಣ್ಣ ಏನಣ್ಣ ಇದು? ಇದು ಹಾ, ಕೋಕ್ ಅಂತ. ಓ ಇದು ಕೊಕ್ಕೋ ಕೊಡ್ತಾರಲ್ಲ ಅದ? ಇದರಲ್ಲಿ ಶುಗರ್ ಇರಲ್ಲ, ಸಕ್ಕರೆ ಇಲ್ಲ. ನಾವು ಫೋನ್ನೆಲ್ಲ ತಿನ್ನಕ್ ಆಗ್ತಿಲ್ಲ ನಾನು, ಬೇರೆ ಅಣ್ಣ ಕೊಟ್ಟ. ಇದು ಸಾಂಬಾರಿಲ್ವ ಎದ್ಗಂಜಿ? ಸಾಕು ಅನ್ನಿಸ್ತಾ ಇದೆ. ತಿನ್ನೋ ಮಗನೇ, ಇವತ್ ಕಾಣಿಸ್ತೀನಿ ನಿನ್ಗೊಂದ್ ಗತಿ.
ಕಳಿಸ್ತಾ ಅಲ್ಲಣ್ಣ ಇಲ್ಲಿ ಏನ್ ಹಾಕೋ ಈರುಳ್ಳಿ ಹಾಕವ್ರೆ ಇದು ಕರ್ಕೊಂಡ್ ಬಂದಿದ್ಯಾ ಒಂದು ಹಾಕಿಲ್ಲ ಕಣ ಅದನ್ನ ಕಟ್ ಮಾಡ್ಬಿಟ್ಟು ಹಾಕವ್ರೆ ಗೈಸ್ ಬಿರಿಯಾನಿಲಿ ಒಂದು ಅಟ್ಲೀಸ್ಟ್ ದೊಡ್ಡ ಈರುಳ್ಳಿ ಯಾರ ಕೊಡ್ತಾರೆ ಇವ್ರು ನೋಡಿ ಗೈಸ್ ಇಲ್ಲಿ ಹೆಂಗ್ ಕೊಟ್ಟವ್ರಿ ದೊಡ್ಡ ಮೋಸ ಆಗೈತಿದೆ ಅಲ್ಲ ದುಡ್ಡು ಕೊಟ್ಟಿರಿ ಇನ್ನ ಕೊಡೋರು ಅನ್ಸುತ್ತೆ ಕೊಡ್ತಾರೆ ಕೆಚಪ್ ಇನ್ನ ಚೆನ್ನಾಗಿ ತುಂಬ್ತಾರೆ ಗೈಸ್ ದುಡ್ಡು ಕೊಟ್ರೆ ನಾವು ದುಡ್ಡು ಕೊಟ್ಟಿಲ್ಲ ಆಕ್ಚುಲಿ ದುಡ್ಡು ಕೊಟ್ಟಿದೀವಿ ಕಡಿಮೆ ಕೊಟ್ಟಿದೀವಿ 50 ರೂಪಾಯಿ ಏನು 60 ರೂಪಾಯಿ ಅದಕ್ಕೆ ಕೊಟ್ಟಿದ್ದಾರೆ ಆದ್ರೆ ಈರುಳ್ಳಿ ಒಂದು ಫುಲ್ ಹಾಕ್ಬೋದಿತ್ತು ಈ ತರ ಈರುಳ್ಳಿ ರೇಟ್ ಜಾಸ್ತಿ ಆಗೈತೆ ಮೂರನೇದು ಇದು ಮೂರನೇದಾ ಹಾ ಆಗ್ತಾ ಇದೆ ದಿನಕ್ಕೆ ಲಾಸ್ಟ್ ಅನ್ನಿಸ್ತೈತೆ ಸುಸ್ತಾಗ್ಬಿಟ್ಟೆ ಅಲ್ಲ ಇನ್ನೊಂದ್ಸಲಿ ಇದೆಲ್ಲ ಕರ್ಕೊಂಡ್ ಬರ್ಬೇಡ ಏನ್ ಮೇಲಿಂದ ಇಂಥ ಕೆಲಸ ಮಾಡ್ಬೇಡ ಸಾಕು ಅಂತ ಕೈ ತೊಳ್ಕೊಂಡಿದ್ದೋಗು ಏನೋ ಜೋಶಲ್ಲಿ ಬಂದೆ ಆಕ್ಚುಲಿ ಅವ್ನು ಅಟ್ಲೀಸ್ಟ್ ಒಂದು 5 ತಿನ್ಬೋದು ಅಂತ ಅನ್ಕೊಂಡೆ ಆಕ್ಚುಲಿ ಬಟ್ ಆಗ್ತಾ ಇಲ್ಲ ಇವಾಗ ನೋಡಿ ಮೂರನೇದು ಗೈಸ್ ತಿಂತೀನಿ ಮಿಷಿನ್ ಚೆನ್ನಾಗೈತೆ ಒಂದು ಚೆನ್ನಾಗಿ ಗೊತ್ತಾಯ್ತೆ ನಮ್ಮ ಮಿಷಿನ್ ಸ್ವಲ್ಪ ಮಿಷಿನ್ ಅಲ್ಲ ಕಣ ಅದು ಗ್ರೈಂಡ್ರು ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ನೀನ್ ಕುಡಿತಿರೋದು ಸಕ್ಕರೆ ಐತಲ್ಲಣ್ಣ ಫ್ಲಾಶ್ ಬ್ಯಾಕ್ ಇದರಲ್ಲಿ ಶುಗರ್ ಇರಲ್ಲ ಸಕ್ಕರೆ ಇಲ್ಲ 0 ಶುಗರ್ ಇದು ಎಷ್ಟು ರೂಪಾಯಿ ಅಣ್ಣ ಯಾವ್ದು 60 ರೂಪಾಯಿ 60 ರೂಪಾಯಿ ಎಷ್ಟು ಕೊಟ್ಟಾರಣ ಅಣ್ಣ 6 ಲೀಟರ್ ನೀರು ಬರ್ತದೆ ಆಯ್ತು ಮೂರನೇ ಬರ್ಗರ್ ತಿಂತಾ ಇದೀವಿ ಯಾಕೋ ನನ್ಗೆ 2 ಮ್ಯಾಕ್ಸಿಮಮ್ ಇದನ್ನ ತಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಅಷ್ಟೇ ಇದು ಹಿಂಗ್ ಮಾಡ್ಕೋ ಹೋಗುತ್ತೆ ನಾನು ಇದೆರಡು ನನಗೆ ಉಳಿದಿರೋದನ್ನ ನಮ್ ಬಿಹೈಂಡ್ ದ ಕ್ಯಾಮ್ರಾಮನ್ ಮತ್ತೆ ಅಸಿಸ್ಟೆಂಟ್ ಗೆ ನಾನು ಗಿವ್ ಅವೇ ಕೊಡ್ತಾ ಇದೀನಪ್ಪ ಗಿವ್ ಅವೇ ನಿಂಗೆ ಕೊಡ್ಲಿಲ್ಲ ಅಂದ್ರೆ ಕಿದ್ಕೊಂತಾರ ಅವರು A few moments later. ಗೈಸ್ ಈಗ ವಿಡಿಯೋದಲ್ಲಿ ಒಂದು ಓಪನ್ ಚಾಲೆಂಜ್ ಆಗ್ತಾ ಇದೀನಿ ಯಾರು ಬಂದು 10 ಬರ್ಗರ್ ತಿಂತಾರೆ ಆಯ್ತಾ ಅವ್ರಿಗೆ ಪ್ರೈಸ್ ಅಮೌಂಟ್ ಕೊಡೋಣ ಎಷ್ಟು ಕೋಟಿ 10 ಲಕ್ಷ ಕೊಡ್ತೀನಿ 10 ಲಕ್ಷ ಬೇಡ 10 ಕೋಟಿ ಕೊಡ್ತೀನಿ 10 ಕೋಟಿ ಆದ್ರೂ ಪರವಾಗಿಲ್ಲ ಗೈಸ್ 10 ಬರ್ಗರ್ ನ ಇಲ್ಲಿ ಬಂದು ನಮ್ ಜೊತೆ ತಿಂದ್ರೆ ನಿಮ್ಗೆ 10 ಕೋಟಿ 10 ಕೋಟಿ ನಾನು ಕೊಡ್ತೀನಿ 10 ಕೋಟಿನ ಕೊಡ್ತೀನಿ ಆಯ್ತಾ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಸೀರಿಯಸ್ ಆಗ್ತಾರ ತಲೆಗೆ ಇರೋಂತ ಇದೆ ಈರುಳ್ಳಿ ಕಡಿಮೆ ಕೊಟ್ಟಿದ್ದು ಒಳ್ಳೇದು ಇದಕ್ಕೆ ಅವ್ರು ಕಡಿಮೆ ಕೊಡ್ತಾ ಇರೋದು ಒಳಗೆ ತಿನ್ನೋಕ್ಕಾಗಲ್ಲ ಐಮ್ ಡನ್ ಇದ್ರೆ ಈಗ ಚಾಲೆಂಜ್ ಅಲ್ಲಿ ಆಕ್ಚುಲಿ ನಾನೇ ಗೆದ್ದಿರೋದು ಅವ್ನು 3 ತಿಂದ್ರೆ ನಾನು 3 ತಿಂದಿದ್ದೀನಿ ನಾನೇ ಗೆದ್ದಿರೋದು ಏನು ಗೊತ್ತಾ ಅವ್ನ್ ಸೈಜ್ ನೋಡಿ ನನ್ ಸೈಜ್ ಅವ್ನು 3 ತಿಂದವನೇ ಅಂದ್ರೆ ಚೀಟಿಂಗ್ ಕರ್ತಾ ಇತ್ತು ಓಕೆ ಗೈಸ್ ಈಗ ನಮ್ದು ಚಾನೆಲ್ ಮುಗಿದಿದೆ ನಾನು 3 ಇವ್ನು 3 ತಿಂದಿದ್ದೀನಿ ಆದ್ರೂ ಚಾಲೆಂಜ್ ನಾನೇ ವಿನ್ನರು ಬನ್ನಿ ಇದನ್ನ ನಮ್ಮ ಇದು ಗಿವ್ ಅವೇ ಮಾಡ್ತಾ ಇದೀನಿ ಗೈಸ್ ಬರ್ಗರ್ ಗಿವ್ ಅವೇ ಬನ್ನಿ ಬರ್ಗರ್ ಗಿವ್ ಅವೇ ಕೊಡೋ ಕ್ಯಾಮ್ರಾ ಗೈಸ್ ಫಸ್ಟ್ ಕ್ಯಾಮ್ರಾಮನ್ ಅವ್ರು ಕೊಡ್ತಾ ಇದೀನಿ ನೆಕ್ಸ್ಟ್ ರಾಜಕಾರಣಿಗಳು ಏನಾರ ಒಂದು ಕೊಟ್ಟಿ ಸ್ಪಾಟ್ ಬಿಲ್ಡಪ್ ಅಂತಾರಲ್ಲ ಹಂಗೆ ಚೆನ್ನಾಗಿ ತಿನ್ಬೇಕಪ್ಪ ಅವತ್ತು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಆಯ್ತಾ ಈಗ ಬನ್ನಿ ನಮ್ಮ 3ನೇ ಒಂದು ಅತಿಥಿಗೆ ಬರ್ಗರ್ ಅನ್ನು ಕೊಡ್ತಾ ಇದೀವಿ ಇಷ್ಟೋ ತನಕ ನಮ್ಮ ಚಾಲೆಂಜ್ ಅನ್ನು ಸಹಿಸಿಕೊಂಡು ಕುಳಿತುಕೊಂಡಿದ್ದ ರಕ್ಷಿತ್ ಅವರಿಗೆ ಬರ್ಗರ್ ಅನ್ನು ಕೊಡ್ತಾ ಇದೀವಿ ಧನ್ಯವಾದಗಳು ನೋಡಿ ಬರ್ಗರ್ ಒಂದು ಉಳಿದಿದೆ ಯಾರು ಬೇಗ ತಿಂತೀರೋ ನಿಮ್ 3 ಜನದಲ್ಲಿ ಅವ್ರಿಗೆ ಬರ್ಗರ್ ಆಡ್ ಆಗುತ್ತೆ ನೋಡಿ ಒಂದ್ ಬರ್ಗರ್ ತಿನ್ನಂಗೆ ಇವ್ರದ್ದು ಎಷ್ಟೊತ್ತಂಗೆ ಹಿಡಿತು ಒಂದು ಬರ್ಗರ್ ಅನ್ನು ಸಂಪೂರ್ಣವಾಗಿ ಮುಗಿಸಿದ್ದ ನಮ್ಮ ಬಿಂದು ಕುಮಾರ್ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಕೊಡಿಸಿದ್ದಕ್ಕಾಗಿ ಅಷ್ಟೇ. ಓಕೆ ಗೈಸ್ ಈಗ ನಮ್ಮ ಕನ್ನಡದ ಜನತೆಗೆ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಏನು ಅಂತ ಅಂದ್ರೆ ಈ ತಿಂಗಳೊಳಗೆ ನಂದು 1000 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿಸಿದ್ರೆ ನಿಮ್ಗೊಂದು ಬಂಪರ್ ಬಹುಮಾನ ಇದೆ ಏನ್ ಬಹುಮಾನ ಅಂತ ಅಂತೀರಾ ಬಹುಮಾನ ಅಂತ ಹೇಳಕ್ಕಾಗಲ್ಲ ಒಂದು ಆಪರ್ಚುನಿಟಿ ಇದೆ ಏನ್ ಆಪರ್ಚುನಿಟಿ ಅಂದ್ರೆ ನಮ್ಮ ಮೈಕ್ ಬೀತಾ ಸಾರಿ ನಮ್ಮ ರಕ್ಷಿತ್ ಅವ್ರದ್ದು ಕವಾಸಕಿ Z900 ನೋಡಿರ್ತೀರಾ ಅದರಲ್ಲಿ ಒಂದು ಮಾರ್ನಿಂಗ್ ರೈಡ್ ಇರುತ್ತೆ ಅವ್ರಿಗೆ ಆ ಪವರ್ ನ ಫೀಲ್ ಮಾಡ್ಬೋದು ನೀವು ಮತ್ತೆ ನಮ್ಮಂತ ಒಂದು ದೊಡ್ಡ ಸೆಲೆಬ್ರಿಟಿಗಳ ಜೊತೆ ನಿಮ್ಗೆ ತಿಂಡಿ ತಿನ್ನೋ ಅವಕಾಶ ಇರುತ್ತೆ ಅಮೇರಿಕನ್ ಕೂತ್ಗಳಲ್ಲಿ
ಅಣ್ಣ ಇನ್ನು 1,000 ಆಗಿಲ್ಲ ಸಬ್ಸ್ಕ್ರೈಬರ್ ಆಲ್ರೆಡಿ ಸೆಲೆಬ್ರಿಟಿ 500 ಜನ ಇದಾರಮ್ಮ. 500 ಜನ ಲೈನ್ ನಿಲ್ಸಿದ್ರೆ ಎಷ್ಟು ಜನ ಆಗ್ತಾರೆ ಗೊತ್ತಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ತುಂಬಾ ಜನ ಬರೀ ವಿಡಿಯೋ ನೋಡ್ತಾ ಇದೀರಾ, ಯಾರು ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ತುಮಕೂರು ಹುಡುಗರನ್ನ ಬೆಳೆಸಿ. ಓಕೆ, ಅಲ್ಲ ಬರೀ ಬೆಂಗಳೂರಲ್ಲೇ ಬೆಳಿಬೇಕಾ? ತುಮಕೂರವ್ರನ್ನ ಬೆಳೆಸಿ ಬನ್ನಿ. ಓಕೆ, ಈಗ ಹೊರಡೋಣ. ಪಕ್ಕದಲ್ಲೆಲ್ಲ ಸಿಕ್ಕಾಪಟ್ಟೆ 360 ಡಿಗ್ರಿಲಿ ಹುಡುಗಿರು ಕವರ್ ಆಗಿದ್ದಾರೆ. ನಾವಿಲ್ಲಿಂದ ಜಾಗ ಖಾಲಿ ಮಾಡೋದು ತುಂಬಾ ಒಳ್ಳೇದಾಗಿದೆ. ಸುಮ್ನೆ ರೌಂಡ್ ಅಂತ ಬಂದ್ವಿ, ಮಳೆ ಸಿಗಾಕೊಂಡ್ಬಿಟ್ವಿ. ಮಳೆ ಉಡೀಸ್ ಮಾಡ್ತಾ ಇದೆ ನಮ್ಮ ಮಳೆ. ಸಡನ್ ಆಗಿ ಬಂದ್ಬಿಡ್ತು. ಹಿಂಗೆ ಹೋದ್ರೆ ಎಲ್ಲಿಗೆ ಹೋಗ್ತೀವಣ್ಣ? ಹಿಂಗೆ ಹೋದ್ರೆ ನೆನ್ಕೊಂಡು ಹೋಗ್ತೀವಿ. ಹೆವಿ ಮಳೆ. ಬನ್ನಿ ಹೋಗ್ಬಿಡಣ ಮಗ, ಅಲ್ಲಿ ಮುಂದೆ ಹೋಗಿ ನಿಂತ್ಕೊಳ್ಳ. ಇಲ್ಲೂ ಅನಿತಾ ಐತೆ ಚೋರಿಯಾಗಿದೆ. ಅಯ್ಯೋ ಗಾಡಿ ಅನ್ನಿಲ್ಲ. ಈಗ ಮಳೆ ನೆನ್ಕೊಂಡು ಹೋಗ್ಬೇಕು. ಬನ್ನಿ ರೈನಿ ನೀವನ್ನೇ. ಕನ್ನಡಕ ಇಲ್ಲೂ ತೆಗ್ದಿಲ್ಲ ನನ್ನ ಮಗಳು ಅಂತ ಅನ್ಕೊಂಬೇಡ್ರಿ. ಮಾಡಿ ಹಿಂಗೆ ಮಳೆ ಮತ್ತೆ ಶುರು ಆಯ್ತು. ಮಾನ್ಸೂನ್ ರೈಡ್ ಮಾಡ್ತಾ ಇದೀವಿ ಗೈಸ್, ಮಾನ್ಸೂನ್ ರೈಡ್. ಗೈಸ್ ಈಗ ಒಳ್ಳೆ ಹಾಡು ಹೇಳ್ತೀವಿ ನೋಡಿ. ಈ ಸಿಚುವೇಶನ್ ತಕ್ಕಂತೆ ಒಂದು ಒಳ್ಳೆ ಹಾಡು ನೆನ್ಪಾಗ್ತಾ ಇದೆ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಗಿದೆ, ಕಾರಿಸದ ಹಾನಿಯೊಂದು ಹಾಡು ಬರಲ್ಲ, ಕೂತು ಮುತ್ತಾಗಿದೆ. ಹಾಡಾಕಣ ಅಂದ್ರೆ ಕಾಪಿರೈಟ್ ಬರುತ್ತೆ ಗೈಸ್, ಅದಕ್ಕೆ ನಾವೇ ಹೇಳ್ಬಿಟ್ಟಿದೀವಿ. ಈ ಆರ್ಕೆಸ್ಟ್ರಾ ಪ್ರಾಯೋಜಕರು ನಾನು ಮತ್ತೆ ಇವನು. ಬನ್ನಿ ಈಗ ಪ್ರಯಾಣ ಮತ್ತೆ ಮುಂದುವರ್ಸೋಣ. A few moments later. ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಏನ್ ಹೇಳ್ತೀವಿ ಗೈಸ್, ಮಳೆ ತಗ್ಲಾಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ನಿಜ ಇಲ್ಲೇ ಸಿಗಾಕೊಂಡ್ಬಿಟ್ಟಿದೀವಿ. ಎಷ್ಟೊತ್ತಾಯ್ತು ಬಂದು? ಅಲ್ಲೇ ಒಂದು 20 ನಿಮಿಷ ಆಯ್ತು. ಕಡಿಮೆ ಆಯ್ತು, ಹೋಗೋಣ ಹಾಗೆ. ಹೋಗೋಣ ನಡ್ರೋ. ಬಾ ಹೇರ್ ಸ್ಟೈಲ್ ಹೆಂಗೆ ಭಾಷ. ಇದು ಕೊರಿಯನ್ ಡ್ರಾಮಾ ಹೇರ್ ಸ್ಟೈಲ್. ಏನ್ ಸ್ಮಾರ್ಟ್ ಆಗಿದ್ದೀನಿ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ನಡಿ ಹೊಡಿಸ್ತೀಯಾ? ನಾನೇ ಹೊಡಿಸ್ಬೇಕಾಯ್ತ. ಹಂಗಾರೆ ಹಿಡ್ಕೊ ಹಿಡಿ ಆಗ್ತೈತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.